110 ವರ್ಷಗಳ ಇತಿಹಾಸ ಇರುವಂತ ರಾಜ್ಯದ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರು ಯಾರಾಗ್ತಾರೆ? ಈ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಇದೀಗ ಇದೇ ವಿಚಾರ ಸಾಕಷ್ಟು ಲೆಕ್ಕಾಚಾರಗಳಿಗೆ ಕಾರಣ ಆಗ್ತಾ ಇದೆ. ಸಿದ್ದರಾಮಯ್ಯ ಬಣ ವರ್ಸಸ್ ಡಿಕೆಶಿ ಬಣ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ. 2 ಬಾರಿ ಅಧ್ಯಕ್ಷರಾಗಿರುವಂತ ಕೆಎನ್ ರಾಜಣ್ಣ ಮತ್ತೊಮ್ಮೆ ಅಧ್ಯಕ್ಷರಾಗಬೇಕು ಅಂತ ಬಯಸಿದ್ದಾರೆ. ಮತ್ತೊಂದೆಡೆ ಡಿಕೆ ಶಿವಕುಮಾರ್ ಅವರ ಸಂಬಂಧಿಕ ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಅವರು ಕೂಡ ಪ್ರಯತ್ನದಲ್ಲಿದ್ದಾರೆ. ಒಮ್ಮತದ ಆಯ್ಕೆ ಸಾಧ್ಯವಾಗಿಲ್ಲ ಇಲ್ಲಿಯವರೆಗೂ ಕೂಡ. ರಣದೀಪ್ ಸುರ್ಜೇವಾಲಾ ಮಧ್ಯಪ್ರವೇಶ ಮಾಡಿದ್ರೂ ಕೂಡ ಒಮ್ಮತದ ಆಯ್ಕೆ ಸಾಧ್ಯ ಆಗಿಲ್ಲ. ಎಲೆಕ್ಷನ್ ಅನಿವಾರ್ಯ ಅನ್ನುವಂಥ ಸ್ಥಿತಿ ತಲುಪಿದೆ. ಯಾರ ಕೈ ಮೇಲಾಗತ್ತೆ ಅನ್ನುವಂಥ ಕುತೂಹಲ ಸೃಷ್ಟಿಯಾಗಿದೆ. ಎಸ್ ರವಿ ಅವರು ಗೆಲ್ತಾರೋ, ಕೆಎನ್ ರಾಜಣ್ಣ ಅವರು ಗೆಲ್ತಾರೋ? ಈ ಹಗ್ಗ ಜಗ್ಗಾಟದಲ್ಲಿ, ಈ ಜಟಾಪಟಿಯಲ್ಲಿ ಎಸ್ ರವಿ ಮೊದಲ ಬಾರಿ ಅಧ್ಯಕ್ಷರಾಗಬೇಕು ಅನ್ನುವಂಥ ಪ್ರಯತ್ನದಲ್ಲಿರೋದು. ಕೆಎನ್ ರಾಜಣ್ಣ ಅವರು 2 ಬಾರಿ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಒಟ್ಟು 18 ಮಂದಿ ಸದ್ಯ ಚುನಾಯಿತ ಮೆಂಬರ್ಸ್ ಇದ್ದಾರೆ. ಅದರಲ್ಲಿ 15 ಮಂದಿ ಕಾಂಗ್ರೆಸ್ ಬೆಂಬಲಿತ ಮೆಂಬರ್ಸ್. ಯಾರಿಗೆ ಗೆಲುವು ದಕ್ಕತ್ತೆ ಅನ್ನೋದು ಈಗಿರುವಂತ ಪ್ರಶ್ನೆ. 18 ನಿರ್ದೇಶಕರ ಪೈಕಿ ಕೆಎನ್ ರಾಜಣ್ಣ ಅವರ ಬೆಂಬಲಿಗರು ಎಷ್ಟು ಮಂದಿ, ರವಿ ಅವರಿಗೆ ಎಷ್ಟು ಜನರ ಬೆಂಬಲ ಇದೆ ಅನ್ನೋದರ ಮೇಲೆ ಗೆಲುವು ಯಾರ್ದು ಅನ್ನೋದು ಡಿಸೈಡ್ ಆಗುತ್ತೆ. ಕೆಎನ್ ರಾಜಣ್ಣ ಅವರು 3ನೇ ಬಾರಿ ಅಧ್ಯಕ್ಷರಾಗಬೇಕು ಅಂತ ಬಯಸಿರೋದು, ರವಿ ಅವರು ಮೊದಲ ಬಾರಿ ಅಧ್ಯಕ್ಷರಾಗಬೇಕು ಅಂತ ಬಯಸಿರೋದು. 2 ಬಣಗಳ ಮಧ್ಯೆ ಜಟಾಪಟಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಯತ್ನ ಮಾಡಿದ್ರು ಸರಿ ಮಾಡಬೇಕು ಅಂತ, ಅಥವಾ ಅವಿರೋಧ ಆಯ್ಕೆಯಾಗೋ ರೀತಿಯಲ್ಲಿ ಮಾಡೋಣ ಅಂತ. ಆಗಿಲ್ಲ. ನಾಮಪತ್ರಗಳ ಸಲ್ಲಿಕೆ ಶುರುವಾಗಿದೆ. 18ರ ಪೈಕಿ 15 ಮಂದಿ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರು. ಈ 15 ಮಂದಿಯ ಪೈಕಿ ರಾಜಣ್ಣ ಅವ್ರ ಜೊತೆಗೆ ಯಾರು, ರವಿ ಅವರ ಜೊತೆಗೆ ಯಾರು ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದೆ, ಸಮಸ್ಯೆ ಬಗೆಹರಿದಿಲ್ಲ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರನ್ನ ಸುರ್ಜೇವಾಲಾ ಸಂಪರ್ಕಿಸಿದ್ರು. ಚುನಾವಣೆ ಮುಂದೂಡುವಂತ ಪ್ರಯತ್ನವೂ ಕೂಡ ಆಯಿತು. ಆದರೆ ಕೆಎನ್ ರಾಜಣ್ಣ ಅದಕ್ಕೆ ಒಪ್ಪಲಿಲ್ಲ. ಸ್ಪರ್ಧೆಯಿಂದ ಹಿಂದಕ್ಕೆ ಸರಿಯೋದಕ್ಕೂ ಕೆಎನ್ ರಾಜಣ್ಣ ಒಪ್ಪಲಿಲ್ಲ. ಸದ್ಯ ನಾಮಪತ್ರಗಳ ಸಲ್ಲಿಕೆ ಭರಾಟೆ ಶುರುವಾಗಿದೆ. 1 ಗಂಟೆಯವರೆಗೂ ಕೂಡ ನಾಮಪತ್ರ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಸಿದ್ದರಾಮಯ್ಯ ಆಪ್ತ ಕೆಎನ್ ರಾಜಣ್ಣ, ಸಹಕಾರಿ ಇಲಾಖೆಯ ಸಚಿವರಾಗಿದ್ದವರು ಕೂಡ. ಮತ್ತೊಂದು ಕಡೆ ಎಸ್ ರವಿ, ಇಬ್ಬರ ಮಧ್ಯೆ ಪೈಪೋಟಿ. ಬಹಳ ಹಿಂದಿನಿಂದಲೂ ಕೂಡ ಪ್ರಯತ್ನಗಳು ಸಾಗ್ತಾನೆ ಇದೆ. ಡಿಕೆ ಶಿವಕುಮಾರ್ ಹಲವು ಬಾರಿ ಕೆಎನ್ ರಾಜಣ್ಣ ಅವರನ್ನ ಭೇಟಿಯಾದರೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಿಸಿ. ಬಟ್ ಕೆಎನ್ ರಾಜಣ್ಣ ಪಟ್ಟು ಬಿಡ್ತಾ ಇಲ್ಲ, ಪಟ್ಟು ಸಡಿಲಿಸ್ತಾ ಇಲ್ಲ. ನಿನ್ನೆ ರಣದೀಪ್ ಸುರ್ಜೇವಾಲಾ ಅವರು ಕೂಡ ಮಧ್ಯಪ್ರವೇಶ ಮಾಡಿದರು. ಬಟ್ ಅವಿರೋಧ ಆಯ್ಕೆಯ ಸಾಧ್ಯತೆಗಳು ಈ ಹಂತದಲ್ಲಿ ಕಾಣ್ತಾ ಇಲ್ಲ. ಇನ್ನು ಅಪೆಕ್ಸ್ ಬ್ಯಾಂಕ್ನ ಹಾಲಿ ಅಧ್ಯಕ್ಷರು ಬೆಳ್ಳಿ ಪ್ರಕಾಶ್ ಅವರು, ಬಿಜೆಪಿಯ ಮಾಜಿ ಶಾಸಕರು. ಅವರು ಈಗ ಮತ್ತೆ ನಾಮಪತ್ರ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಸಿದ್ದೀನಿ, ನನ್ನ ಎದುರಾಳಿ ಯಾರು ಅಂತ ಗೊತ್ತಿಲ್ಲ ಅಂತ ಕಡೂರಿನ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಮಾತನಾಡಿದರು. ಕಳೆದ 5 ವರ್ಷಗಳಲ್ಲಿ ಕೆಲಸ ಮಾಡಿದ್ದೀನಿ, ನಾನು ಯಾರ ಬಗ್ಗೆಯೂ ಮಾತನಾಡಲ್ಲ, ನನ್ನ ಎದುರಾಳಿ ಯಾರು ಅನ್ನೋದು ಗೊತ್ತಿಲ್ಲ ನನಗೆ, ನಾಮಪತ್ರ ಸಲ್ಲಿಸಿದ್ದೀನಿ ಅಂತ ಬೆಳ್ಳಿ ಪ್ರಕಾಶ್ ಮಾತನಾಡಿದ್ದಾರೆ. ಬೆಳ್ಳಿ ಪ್ರಕಾಶ್ ಅವರು ನಾಮಪತ್ರ ಸಲ್ಲಿಸ್ತಾ ಇರುವಂತ ಫೋಟೋ ನೋಡ್ತಾ ಇದ್ದೀರಿ. ಬಿಜೆಪಿಗೆ ಅಬ್ಬಬ್ಬ ಅಂತಂದ್ರೆ 3 ನಿರ್ದೇಶಕರ ಬೆಂಬಲ ಇದೆ. ಒಂದು ಬೆಳ್ಳಿ ಪ್ರಕಾಶ್ ಅವರು, ಮತ್ತೊಬ್ಬರು ಕೊಡಗಿನವರು, ಇನ್ನೊಂದು JDS. ಒಟ್ಟು 3 ನಿರ್ದೇಶಕರು. ನಿರ್ಗಮಿತ ಅಧ್ಯಕ್ಷರು ಒಂದು ಲೆಕ್ಕದಲ್ಲಿ ಬೆಳ್ಳಿ ಪ್ರಕಾಶ್,
ಆದರೆ ಅವ್ರು ನಾಮಪತ್ರ ಸಲ್ಲಿಸಿದ್ದಾರೆ. ಮತ್ತೆ ಆಯ್ಕೆ ಆಗ್ತೀನಿ ಅಥವಾ ಈ ಜಟಾಪಟಿಯಲ್ಲಿ ನನಗೇನಾದರೂ ಅವಕಾಶ ಸಿಗುತ್ತೆ ಅಂತ ಅವರು ಯೋಚನೆಯನ್ನು ಮಾಡ್ದಂಗಿದೆ. ನಿರ್ದೇಶಕರು ಬೆಂಬಲ ಇಲ್ದಲೇ ನಾವು ನಾಮಿನೇಷನ್ ಮಾಡೋದಕ್ಕಾಗಲ್ಲ. ಯಾಕಂದರೆ ಒಬ್ಬರು ಸೂಚಕರಾಗಿ ಸಹಿ ಮಾಡಬೇಕು, ಒಬ್ಬರು ಅನುಮೋದಕರಾಗಿ ಸೈನ್ ಮಾಡಬೇಕು. ಈಗಾಗಲೇ ನಾವು 3 ಜನ ಸೈನ್ ಮಾಡಿದ್ದಾರೆ. ನನ್ನನ್ನು ಒಳಗೊಂಡಂತೆ ಇನ್ನಿಬ್ಬರು ಸೈನ್ ಮಾಡಿದ್ದಾರೆ. ಈ ಅದೃಶ್ಯದ ಆಟ ಯಾವ ರೀತಿ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಬೆಳ್ಳಿ ಪ್ರಕಾಶಿಗೆ ಯಾವಾಗಲೂ ಪವಾಡ ಅನ್ನೋ ರೀತಿಯಲ್ಲೇ ಅಧಿಕಾರ ಒಲಿದು ಬಂದಿರೋದು. ಅಧಿಕಾರ ನನಗೆ ಒಲಿಯುತ್ತೆ ಅನ್ನುವಂಥದ್ದು ನನಗೆ ನಂಬಿಕೆ ಇದೆ. ಅದು ನನಗೆ ಗೊತ್ತಿಲ್ಲ, ಬೇರೆಯವ್ರದ್ದು ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಸ್ಪರ್ಧೆ ಮಾಡಿದ್ದೀನಿ. ನಾನು ಕಳೆದ 5 ವರ್ಷದಲ್ಲಿ ಈ ಬ್ಯಾಂಕಿನ ಎಲ್ಲ ರೀತಿಯಲ್ಲೂ ಉತ್ತಮವಾಗಿ ನಡೆದುಕೊಂಡು ಹೋಗೋದಕ್ಕೆ ನನ್ನದೇ ಆದಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಇದಕ್ಕೆ ಘನ ಸರ್ಕಾರದ ಆಶೀರ್ವಾದನೂ ಇದೆ. ಘನ ಸರ್ಕಾರದ ಅಂದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.